ಸ್ವಾಗತ. ನಾನು ಸ್ನೇಹ. ವಾರ್ತೆಯ ಮುಖ್ಯಾಂಶಗಳು. ರಂಜಿಸಿದ ಸರ್ಗಮ್ ಸಾಂಸ್ಕೃತಿಕ ಉತ್ಸವ, 304 ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿ. ಮುಖ್ಯ ಅತಿಥಿಯಾಗಿ ರಮೇಶ್ ಅರವಿಂದ್. ಏಕಕಾಲಕ್ಕೆ 4 ಗುರಿ ಛೇದಿಸಿದ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ಡಿಆರ್ಡಿಒದಿಂದ ದೇಶೀಯವಾಗಿ ಕ್ಷಿಪಣಿ ಅಭಿವೃದ್ಧಿ, ಹಸ್ತಶಕ್ತಿ 2023 ಸಮರಾಭ್ಯಾಸದಲ್ಲಿ ಪ್ರಯೋಗ. ಕೇಕ್ ಶೋನಲ್ಲಿ ಶಕ್ತಿ ಯೋಜನೆ, ಚಂದ್ರಯಾನದ ಆಕರ್ಷಣೆ. ಡಿಆರ್ಡಿಒದಿಂದ ಸ್ವದೇಶಿ ವಿಂಗ್ ಟೆಕ್ನಾಲಜಿ ಪ್ರಯೋಗ ಯಶಸ್ವಿ, ಚಿತ್ರದುರ್ಗ ಡಿಆರ್ಡಿಒ ಕೇಂದ್ರದಲ್ಲಿ ಯಶಸ್ವಿ ಹಾರಾಟ. ಎವಿವಿಪಿ ನೇತೃತ್ವದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ. ವಾರ್ತೆಯ ವಿವರಗಳು. ರಂಜಿಸಿದ ಸರ್ಗಮ್ ಸಾಂಸ್ಕೃತಿಕ ಉತ್ಸವ. ನ್ಯೂ ಹಾರಿಜಾನ್ ಇಂಜಿನಿಯರಿಂಗ್ ಕಾಲೇಜು ನಗರದಲ್ಲಿ ಹಮ್ಮಿಕೊಂಡಿದ್ದ 3 ದಿನಗಳ ಸರ್ಗಮ್ ರಾಷ್ಟ್ರಮಟ್ಟದ ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವದಲ್ಲಿ 20,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ರಂಜಿಸಿದರು. ರಾಮಲೀಲಾ ವಿಷಯದ ಮೇಲೆ ಕೇಂದ್ರೀಕೃತವಾಗಿದ್ದ ಈ ಉತ್ಸವ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿತು. 304 ಕಾಲೇಜುಗಳ ವಿದ್ಯಾರ್ಥಿಗಳು ಉತ್ಸವದಲ್ಲಿ ಭಾಗವಹಿಸಿದ್ದರು. ಶ್ರೀರಾಮನ ಶಕ್ತಿ ಮತ್ತು ಪ್ರತಿಭೆಯನ್ನು ನೃತ್ಯ ಮತ್ತು ವಿವಿಧ ಕಲಾ ಪ್ರಕಾರಗಳ ಮೂಲಕ ಅನಾವರಣ ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಲನಚಿತ್ರ ನಟ ರಮೇಶ್ ಅರವಿಂದ್ ಕಲೆಯ ಮಹತ್ವವನ್ನು ತಿಳಿಸಿದರು. 3 ದಿನಗಳ ಉತ್ಸವದಲ್ಲಿ ನೃತ್ಯ, ನಾಟಕ, ಚಿತ್ರಕಲೆ, ಕಿರುಚಿತ್ರ, ಛಾಯಾಚಿತ್ರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ರಾಮಕಥಾ ವಿಷಯ ಆಧಾರಿತ ಬೃಹತ್ ನೃತ್ಯ ಪ್ರದರ್ಶನದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸಿದರು. ಏಕಕಾಲಕ್ಕೆ 4 ಗುರಿ ಛೇದಿಸಿದ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ದೇಶೀಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಆಕಾಶ್ ಏಕಕಾಲಕ್ಕೆ 4 ಗುರಿ ಹೊಡೆದುರುಳಿಸಿದೆ. ಆಂಧ್ರಪ್ರದೇಶದ ಸೂರ್ಯಲಂಕಾ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ಡಿಸೆಂಬರ್ 12ರಂದು ಆಯೋಜಿಸಿದ್ದ ಅಸ್ತ್ರಶಕ್ತಿ 2023 ಸಮರಾಭ್ಯಾಸದಲ್ಲಿ ಭಾರತೀಯ ವಾಯುಪಡೆಯು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಆಕಾಶ್ ಕ್ಷಿಪಣಿಯ ನಿರೋಧಕ ವ್ಯವಸ್ಥೆಯನ್ನು ಪ್ರದರ್ಶಿಸಲಾಯಿತು. ಈ ವೇಳೆ ಆಕಾಶ್ ಕ್ಷಿಪಣಿಯು ಒಂದೇ ಫೈರಿಂಗ್ ಘಟಕದಿಂದ ಏಕಕಾಲದಲ್ಲಿ 4 ಗುರಿಗಳನ್ನು ಮಾನವರಹಿತ ವೈಮಾನಿಕ ಗುರಿಗಳು ಹೊಡೆದುರುಳಿಸಿತು. ಈ ರೀತಿಯಲ್ಲಿ ಸಾಧನೆಯಲ್ಲಿ ಭಾರತವೇ ಮೊಟ್ಟಮೊದಲ ದೇಶ ಎಂದು ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. 4 ಗುರಿಗಳು ಒಂದೇ ದಿಕ್ಕಿನಿಂದ ನಿಕಟ ರಚನೆಯಲ್ಲಿ ಬರುತ್ತಿದ್ದವು ಮತ್ತು ಏಕಕಾಲದಲ್ಲಿ ಅನೇಕ ದಿಕ್ಕುಗಳಿಂದ ದಾಳಿ ನಡೆಸಲು ವಿಭಜಿಸಲ್ಪಟ್ಟವು. ಈ ಗುರಿಗಳನ್ನು ಪತ್ತೆ ಮಾಡಿ ಟ್ರ್ಯಾಕ್ ಮಾಡಿದ ಆಕಾಶ್ ಕ್ಷಿಪಣಿಯು ಏಕಕಾಲಕ್ಕೆ 4 ಗುರಿಗಳನ್ನು ಹೊಡೆದು ಉರುಳಿಸಿತು ಎಂದು ವಿವರಿಸಿದ್ದಾರೆ. ಆಕಾಶ್ ಫೈರಿಂಗ್ ಘಟಕವನ್ನು ಫೈರಿಂಗ್ ಲೆವೆಲ್, ರೇಡಾರ್ ಫೈರಿಂಗ್ ಕಂಟ್ರೋಲ್ ಸೆಂಟರ್ ಮತ್ತು 5 ಸಶಸ್ತ್ರ ಕ್ಷಿಪಣಿಗಳನ್ನು ಹೊಂದಿರುವ 2 ಆಕಾಶ್ ಏರ್ಫೋರ್ಸ್ ಲಾಂಚರ್ಗಳೊಂದಿಗೆ ಎಎಫ್ಎಲ್ ನಿಯೋಜಿಸಲಾಗಿದೆ. ಪರೀಕ್ಷಾರ್ಥವಾಗಿ ನಡೆದ ಪ್ರಯೋಗದಲ್ಲಿ ಕ್ಷಣಾರ್ಧದಲ್ಲಿ 4 ಕ್ಷಿಪಣಿಗಳನ್ನು ಉಡಾಯಿಸಲಾಯಿತು. 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 4 ಕ್ಷಿಪಣಿಗಳನ್ನು ಆಕಾಶ್ ಕ್ಷಿಪಣಿಯು ನಿರೋಧಕ ವ್ಯವಸ್ಥೆಯು ಏಕಕಾಲಕ್ಕೆ ಧ್ವಂಸಗೊಳಿಸಿತು ಎಂದು ಡಿಆರ್ಡಿಒದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೇಕ್ ಶೋನಲ್ಲಿ ಶಕ್ತಿ ಯೋಜನೆ, ಚಂದ್ರಯಾನದ ಆಕರ್ಷಣೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕ್ರಿಸ್ಮಸ್ ಅಂಗವಾಗಿ ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಅಂಡ್ ಕೇಕ್ ಆರ್ಟ್ ವತಿಯಿಂದ 49ನೇ ವಾರ್ಷಿಕ ಕೇಕ್ ಪ್ರದರ್ಶನ ಆಯೋಜಿಸಲಾಗಿದೆ. ಡಿಸೆಂಬರ್ 15ರಿಂದ ಜನವರಿ 1ರವರೆಗೆ ಯುಬಿ ಸಿಟಿಯ ಸೆಂಟ್ ಜೋಸೆಫ್ ಹೈಸ್ಕೂಲಿನಲ್ಲಿ ಈ ಪ್ರದರ್ಶನ ನಡೆಯಲಿದೆ. ಕೇಕ್ ಶೋನಲ್ಲಿ ಈ ಬಾರಿ ಗ್ಯಾರಂಟಿ ಯೋಜನೆಯ ಆಕರ್ಷಣೆಯಿಂದ ಹಿಡಿದು ಚಂದ್ರಯಾನ 3ರವರೆಗೆ ಹಲವು ಆಕರ್ಷಣೆಗಳು ಇರಲಿವೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಒದಗಿಸಿರುವುದು ಹೆಚ್ಚು ಪ್ರಸಿದ್ಧವಾಗಿದೆ. ಕೋಟ್ಯಾಂತರ ಜನರು ಈ ಯೋಜನೆಯ ಲಾಭವನ್ನು ಪಡೆದಿದ್ದಾರೆ. ಹೀಗಾಗಿ ಬಸ್ ಹಾಗೂ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರು ಕುಳಿತು ಪ್ರಯಾಣಿಸುವ ಕೇಕ್ನ ಮಾದರಿ ತಯಾರಿಸಲಾಗುತ್ತಿದೆ. ಈ ಕೇಕ್ ಶೋನಲ್ಲಿ ವಿಶೇಷವಾಗಿ ಗಮನ ಸೆಳೆಯುತ್ತಿದೆ. ಇದಲ್ಲದೆ ನೂತನ ಸಂಸತ್ ಭವನ, ಚಂದ್ರಯಾನ 3, ದುರ್ಗಾದೇವಿ, ಶಿವಾಜಿ ಮಹಾರಾಜ್ ಸೇರಿದಂತೆ ಬರೋಬ್ಬರಿ 20 ಬಗೆಯ ನಾನಾ ಕಲಾಕೃತಿಗಳನ್ನು ಒಂದೇ ಸೂರಿನಡಿ ವೀಕ್ಷಿಸಬಹುದು. ಜೊತೆಗೆ 3 ಅಡಿ ಶುಗರ್ ಕೇಕ್ ವಿನ್ಯಾಸ ಕೂಡ ಈ ಬಾರಿ ಮತ್ತೊಂದು ಆಕರ್ಷಣೆಯಾಗಲಿದೆ. ಡಿಆರ್ಡಿಒದಿಂದ ಸ್ವದೇಶಿ ವಿಂಗ್ ಟೆಕ್ನಾಲಜಿ ಪ್ರಯೋಗ ಯಶಸ್ವಿ. ದೇಶದಲ್ಲಿ ಸಿದ್ಧವಾಗಿರುವ ವಿಮಾನ ರೆಕ್ಕೆ ತಂತ್ರಜ್ಞಾನದ ಪ್ರಯೋಗವನ್ನು ಚಿತ್ರದುರ್ಗದ ವಿಮಾನಯಾನ ಪ್ರಯೋಗ ಕೇಂದ್ರದಲ್ಲಿ ರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ ಡಿಆರ್ಡಿಒ ಶುಕ್ರವಾರ ಯಶಸ್ವಿಯಾಗಿ ನಡೆಸಿದೆ.
ಘಾತಕೆಂಬ ಚಾಲಕರಹಿತ ಯುದ್ಧ ವಿಮಾನದಲ್ಲಿ ಡ್ರೋನ್ ಅಳವಡಿಸಲಾಗಿದ್ದ ರೆಕ್ಕೆಗಳನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡುವುದರೊಂದಿಗೆ ಭಾರತೀಯ ಸೇನೆಯು ಮತ್ತೊಂದು ಮೈಲುಗಲ್ಲನ್ನು ಸ್ಥಾಪಿಸಿದೆ. ಈ ತಂತ್ರಜ್ಞಾನವನ್ನು DRDO 2022 ಜುಲೈನಿಂದ ಅಭಿವೃದ್ಧಿಪಡಿಸುತ್ತಿದೆ. ಇಲ್ಲಿಯವರೆಗೆ ವಿವಿಧ ಹಂತದಲ್ಲಿ ಮತ್ತು 6 ಬಾರಿ ಪ್ರಯೋಗ ಮಾಡಲಾಗಿದೆ. ಬಾಣದ ಆಕಾರದಲ್ಲಿರುವ ವಿಮಾನದ ರೆಕ್ಕೆಗಳನ್ನು ಸ್ವದೇಶಿ ವಸ್ತುಗಳಿಂದ ನಿರ್ಮಿಸಲಾಗಿದೆ. ಇದರಿಂದಾಗಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಈ ರೆಕ್ಕೆಗಳ ಸಹಾಯದಿಂದ ಸ್ವಾಯತ್ತತೆ ಸಾಧಿಸಿದಂತಾಗಿತ್ತೆಂದು ಭೂ ರೆಕಾರ್ಡ್ಗಳು, ಮೂಲಸೌಕರ್ಯ ಮತ್ತು ಪೈಲಟ್ಗಳ ಸಹಾಯವಿಲ್ಲದೆ ಯುದ್ಧ ನೌಕೆಯನ್ನು ಇಳಿಸಬಹುದಾಗಿದೆ. ABVP ನೇತೃತ್ವದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭಟನೆ. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳಲ್ಲಿ ಹಿನ್ನಡೆಯಾಗುತ್ತಿದೆ. ಕೆಲವೊಂದು ವಿಶ್ವವಿದ್ಯಾನಿಲಯಗಳು ಸೆಮಿಸ್ಟರ್ ಪರೀಕ್ಷೆಯನ್ನು ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿವೆ. ಆದರೆ ತರಗತಿಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೆಯಬೇಕು ಎಂಬ ಪ್ರಶ್ನೆ ವಿದ್ಯಾರ್ಥಿಗಳ ಸಮುದಾಯದ ಮಧ್ಯೆ ಮೂಡುತ್ತಿದೆ. ಇವತ್ತು ರಾಜ್ಯ ಸರ್ಕಾರ ಗೆಸ್ಟ್ ಫ್ಯಾಕಲ್ಟೀಸ್ಗೆ ನೀಡಬೇಕಾದಂಥ ವೇತನವನ್ನು ನೀಡಿಲ್ಲ. ಆದ್ದರಿಂದ ಗೆಸ್ಟ್ ಫ್ಯಾಕಲ್ಟೀಸ್ ಎಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ, ನಮ್ಮ ವೇತನವನ್ನು ಜಾಸ್ತಿ ಮಾಡಿ ಅಂತ. ಸೊ ಗೆಸ್ಟ್ ಫ್ಯಾಕಲ್ಟೀಸ್ ವೇತನ ಜಾಸ್ತಿ ಮಾಡಿ ಅಂತ ಪ್ರೊಟೆಸ್ಟ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಗಳು ಕಂಪ್ಲೀಟ್ ಆಗಿಲ್ಲ, ಸಂಬಂಧಪಟ್ಟಂಥ ಟಾಪಿಕ್ಸ್ಗಳು ಕವರ್ ಆಗಿಲ್ಲ, ಜೊತೆಗೆ ಅವರಿಗೆ ಬೇಕಾದ ಸ್ಟಡಿ ಮೆಟೀರಿಯಲ್ಸ್ ಕವರ್ ಆಗಿಲ್ಲ. ಸೊ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ 1 ತಿಂಗಳಲ್ಲಿ ಸೆಮ್ ಎಕ್ಸಾಮ್ಸ್ಗಳಿದೆ. ಸೊ ಸ್ಟೂಡೆಂಟ್ಸ್ಗಳು ಹೇಗೆ ಬರೆದು ಪಾಸ್ ಮಾಡ್ತಾರೆ, ಅದು ಅವ್ರು ಹೇಗೆ ಓದ್ತಾರೆ? ಸೊ ಇಷ್ಟು ಒಂದು ಕನಿಕರ ಇಲ್ಲ ಸ್ಟೂಡೆಂಟ್ಸ್ ಬಗ್ಗೆ. ಸೊ ಇದು ಕೇವಲ ಇದೊಂದೇ ವಿಷಯ ಅಲ್ಲ. ರಾಜ್ಯ ಸರ್ಕಾರ ಏನು 6-7 ತಿಂಗಳ ಅಧಿಕಾರ ಬಂದಾಗಿಂದನೂ SSB ಸ್ಕಾಲರ್ಶಿಪ್ ಇಶ್ಯೂ ಮಾಡಿಲ್ಲ. ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಂದೇ ಸಮನೆ ಸ್ಕ್ವಾಶ್ ಮಾಡಿಬಿಟ್ಟು 5 ತಿಂಗಳಲ್ಲಿ ಒಂದು SCPಯನ್ನು ತರಬೇಕು ಅಂತ ಅಜಾತುರ್ಯದಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಗೌರವಯುತ ಜೀವನವನ್ನು ಸಾಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ರಾಜ್ಯ ಸರ್ಕಾರವು ಈ ವಿಷಯದಲ್ಲಿ ಯಾವುದೇ ರೀತಿಯ ವಿಳಂಬ ಮಾಡದೆ ಅತಿಥಿ ಉಪನ್ಯಾಸಕರಿಗೆ ನೀಡುವ ಸಂಬಳವನ್ನು ಸರ್ಕಾರಿ ನೌಕರಿಗೆ ನೀಡುವ ಹಾಗೆ ಪ್ರತಿ ತಿಂಗಳು ನೀಡಬೇಕು. ಅತಿಥಿ ಉಪನ್ಯಾಸಕರಿಗೆ UGC ನಿಯಮಾವಳಿ ಪ್ರಕಾರ ವೇತನವನ್ನು ನೀಡುವುದು. ಈ ವಿಷಯದಲ್ಲಿ ಸರ್ಕಾರವು ತಕ್ಷಣವೇ ಪರಿಹಾರವನ್ನು ನೀಡಿ ತರಗತಿಗಳು ನಡೆಯಲು ಅನುವು ಮಾಡಿಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. ಇಲ್ಲಿಗೆ ವಾರ್ತಾ ಪ್ರಸಾರವು ಮುಕ್ತಾಯವಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BCO ನ್ಯೂಸ್. ವಂದನೆಗಳು.